ಜೀವಕ್ಕೆ ಕುತ್ತು ತಂದ ನಸುಕಿನ ಪ್ರಯಾಣ, ಕಾರು ಟ್ರಕ್ ನಡುವೆ ಭೀಕರ ಅಪಘಾತ, 6 ಮಂದಿ ದುರ್ಮರಣ. ಕಾರು ಟ್ರಕ್ ಭೀಕರ ಅಪಘಾತ ಪ್ರಕರಣ, ಮೃತರ ಮನೆಗೆ ಭೇಟಿ, ಅನಾಥರಾದ ಮಕ್ಕಳಿಗೆ ಆಸರೆಯಾದ ಶಾಸಕ ಪ್ರದೀಪ್ ಈಶ್ವರ್. ನೆಂಟನಂತೆ ಮದುವೆಗೆ ಬಂದ ಕಳ್ಳ, ಚಿನ್ನದ ನೆಕ್ಲೆಸ್ ಕದಿಯಲು ಯತ್ನ, ಧರ್ಮದೇಟು ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ ಸಾರ್ವಜನಿಕರು. ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿ, ಕಾರು ಟಿಪ್ಪರ್ ನಡುವೆ ಅಪಘಾತ, ರೊಚ್ಚಿಗೆದ್ದ ಗ್ರಾಮಸ್ಥರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ನಸುಕಿನ ಜಾವದಲ್ಲಿ ಹಾಸನದ ಹೊರವಲಯದಲ್ಲಿ ಕಾರು ಮತ್ತು ಟ್ರಕ್ ನಡುವೆ ಭೀಕರ ಅಪಘಾತವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ 6 ಮಂದಿ ದುರ್ಮರಣ ಹೊಂದಿದ ದಾರುಣ ಘಟನೆ ನಡೆದಿದೆ. ಮಂಗಳೂರಿಗೆ ಪ್ಯಾರಾಲಿಸಿಸ್ ಕಾಯಿಲೆಗೆ ಔಷಧಿಗಾಗಿ ತೆರಳಿದ್ದ ಚಿಕ್ಕಬಳ್ಳಾಪುರ ಮೂಲದ ಒಂದೇ ಕುಟುಂಬದ 5 ಮಂದಿ ಚಿಕ್ಕಬಳ್ಳಾಪುರದಿಂದ ನಸುಕಿನ ಜಾವದಲ್ಲಿ ಕಾರಿನಲ್ಲಿ ತೆರಳಿದ್ರು. ದುರಾದೃಷ್ಟವಶಾತ್ ಹಾಸನ ಹೊರವಲಯದ ಕಂಡ್ಲಿ ಈಚನಹಳ್ಳಿ ಗ್ರಾಮದ ಬಳಿಯ ಬೆಂಗಳೂರು ಮಂಗಳೂರು ಹೆದ್ದಾರಿ NH 75ರಲ್ಲಿ ಬೆಳಗ್ಗೆ ಸುಮಾರು 7 ಗಂಟೆಯ ಸಮಯದಲ್ಲಿ ಕಾರು ಹಾಗೂ ಟ್ರಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ವೇಗವಾಗಿ ಬರುತ್ತಿದ್ದ ಕಾರು ಟ್ರಕ್ ಹಿಂಬದಿಗೆ ಗುದ್ದಿದ್ದು, ಇದೇ ವೇಳೆ ಲಾರಿಯೊಂದು ಕಾರಿನ ಹಿಂಬದಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದ್ದು, ಕಾರಿನಲ್ಲಿ ಇದ್ದವರೆಲ್ಲ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಮೃತ ದುರ್ದೈವಿಗಳು ಚಿಕ್ಕಬಳ್ಳಾಪುರ ಮೂಲದ ಚೀಗಟೇನಹಳ್ಳಿ ಗ್ರಾಮದ ಒಂದೇ ಕುಟುಂಬದವರು ಆಗಿದ್ದು, ನಾರಾಯಣಪ್ಪ, ಸುನಂದ, ರವಿಕುಮಾರ್, ನೇತ್ರ, ಚೇತನ್ ಹಾಗೂ ಕಾರು ಚಾಲಕ ರಾಕೇಶ್ ಮೃತ ದುರ್ದೈವಿಗಳಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೇತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಸನ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಒಟ್ನಲ್ಲಿ ನಿದ್ದೆ ಮಂಪರಿನಲ್ಲಿ ಕಾರು ಚಾಲನೆ ದುರ್ಘಟನೆಗೆ ಕಾರಣವಾಗಿದ್ದು, ರಾತ್ರಿ ವೇಳೆ ಹಾಗೂ ನಸುಕಿನ ಜಾವದಲ್ಲಿ ಪ್ರಯಾಣ ಮಾಡ ಬಯಸುವವರಿಗೆ ಈ ಘಟನೆ ಎಚ್ಚರಿಕೆಯ ಗಂಟೆಯಾಗಬೇಕಾಗಿದೆ. ಸಾವನ್ನಪ್ಪಿದವರಿಗೆ ಪರಿಹಾರ ದೊರೆಯಬಹುದು, ಆದರೆ ಜೀವನವನ್ನ ಯಾರೂ ಸಹ ಕೊಡಲಾಗುವುದಿಲ್ಲ. ಏನಾದರೂ ವಾಹನಗಳ ಚಾಲಕರು ಎಚ್ಚರದಿಂದ ಇರಲಿ ಎಂಬುದೇ ನಮ್ಮ ಆಶಯ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಾಸನದ ಹೊರವಲಯದಲ್ಲಿ ಕಾರು ಹಾಗೂ ಟ್ರಕ್ ನಡುವೆ ಭೀಕರ ಅಪಘಾತವಾಗಿ 6 ಮಂದಿ ದಾರುಣ ಸಾವನ್ನಪ್ಪಿದ್ದರು. ಮೃತರ ಮನೆಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ. ಅನಾಥ ಮಕ್ಕಳಿಗೆ ಆಸರೆಯಾಗಿದ್ದಾರೆ. ಮಂಗಳೂರಿನಲ್ಲಿ ಪ್ಯಾರಾಲಿಸಿಸ್ ಕಾಯಿಲೆಗೆ ಔಷಧಿ ತರಲು ಚಿಕ್ಕಬಳ್ಳಾಪುರ ಮೂಲದ ಒಂದೇ ಕುಟುಂಬದ 5 ಮಂದಿ ಚಿಕ್ಕಬಳ್ಳಾಪುರದಿಂದ ಕಾರಿನಲ್ಲಿ ತೆರಳಿದ್ರು. ದುರಾದೃಷ್ಟವಶಾತ್ ಹಾಸನದ ಹೊರವಲಯದ NH 75ನಲ್ಲಿ ಕಾರು ಹಾಗೂ ಟ್ರಕ್ ನಡುವೆ ಭೀಕರ ಅಪಘಾತವಾಗಿದೆ. ಅಪಘಾತದಲ್ಲಿ ಚಿಕ್ಕಬಳ್ಳಾಪುರ ಮೂಲದ ಒಂದೇ ಕುಟುಂಬದ 5 ಮಂದಿ ಹಾಗೂ ಕಾರು ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ವಿಷಯ ತಿಳಿದ ಶಾಸಕ ಪ್ರದೀಪ್ ಈಶ್ವರ್ ಚೀಗಟೇನಹಳ್ಳಿ ಗ್ರಾಮದಲ್ಲಿ ಇರುವ ಮೃತ ರವಿಕುಮಾರ್ ಹಾಗೂ ನೇತ್ರ ದಂಪತಿಯ ಮಕ್ಕಳನ್ನ ಭೇಟಿ ಮಾಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ರವಿಕುಮಾರ್ ದಂಪತಿಯ ಮಕ್ಕಳು ಅಜ್ಜಿಯ ಮನೆಯಲ್ಲಿ ಇದ್ದು, ಪಲ್ಲವಿ ಹಾಗೂ ಪೂರ್ಣಿಮಾ ಹೆತ್ತವರನ್ನ ಕಳೆದುಕೊಂಡ ದುರ್ದೈವಿಗಳಾಗಿದ್ದಾರೆ. ಇನ್ನು ಅನಾಥ ಬಾಲಕಿಯರನ್ನ ಕಂಡು ಶಾಸಕ ಪ್ರದೀಪ್ ಈಶ್ವರ್ ಗಳಗಳನೆ ಅತ್ತರು. ಬಾಲ್ಯದಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡ ತಮ್ಮ ಪರಿಸ್ಥಿತಿಯನ್ನ ನೆನೆದು ದುಃಖ ತಪ್ತರಾದರು. ನಾನು ಅನಾಥನಾದಾಗ ಪ್ರದೀಪ್ ಈಶ್ವರ್ ಇರಲಿಲ್ಲ, ಈಗ ನಿಮ್ಮ ಜೊತೆ ಪ್ರದೀಪ್ ಈಶ್ವರ್ ಇರುತ್ತಾನೆ ಎಂದು ಅಭಯ ನೀಡಿದ್ದಾರೆ. ಬಾಲಕಿಯರ ಹೆಸರಲ್ಲಿ ತಲಾ 1 ಲಕ್ಷ ರೂಪಾಯಿ ಪೋಸ್ಟಲ್ ಡೆಪಾಸಿಟ್ ಮಾಡುವ ಭರವಸೆ ನೀಡಿದ್ದಾರೆ. ಇನ್ನು ಮಕ್ಕಳಿಗೆ ಉಚಿತ ಶಿಕ್ಷಣ ಹಾಗೂ ಭವಿಷ್ಯದಲ್ಲಿಯೂ ನೆರವಿಗಾಗಿ ನಿಲ್ಲುವುದಾಗಿ ಭರವಸೆ ನೀಡಿದ್ದಾರೆ. ಬೆಳಗ್ಗೆ ಹಾಸನ ಸಮೀಪ 7 ಗಂಟೆಗೆ ಮಹಾರಾಷ್ಟ್ರದ ಒಂದು ಟ್ರಕ್ಗೆ ನಮ್ಮ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 3ನೇ ಓನರ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಕಾರು, ಅದು ಅಪಘಾತಕ್ಕೀಡಾಗುತ್ತೆ. ನನಗೊಂದು 7:10ಕ್ಕೆ ರಿಪೀಟೆಡಾಗಿ ಕಾಲ್ಸ್ ಬರುತ್ತೆ. ನಾನು ಲಿಫ್ಟ್ ಮಾಡಿದ್ರೆ ಆ ಸ್ಪಾಟಿಂದ ಒಬ್ಬ ವ್ಯಕ್ತಿ K53ನ ಮೊಬೈಲ್ಗೆ ಹಾಕಿ ನೋಡಿದಾಗ, ಸರ್ ಇದು ಚಿಕ್ಕಬಳ್ಳಾಪುರ ರಿಜಿಸ್ಟ್ರೇಷನ್ನಲ್ಲಿದೆ, ಸೊ ನಿಮ್ಮ ಅಸೆಂಬ್ಲಿಯರ್ ಇರ್ಬೋದು ಅಂತ ನನಗೊಂದು 7:15 ಹಂಗೆ ಕಾಲ್ ಮಾಡ್ತಾರೆ. ನಾನು ಇಮಿಡಿಯೇಟಾಗಿ ನಮ್ಮ DYSP ಸರ್ ಅವ್ರಿಗೆ, SP ಅವ್ರಿಗೆ ಫೋನ್ ಮಾಡಿ,
ಸರ್ ಹಿಂಗೆ KA53 ರಿಜಿಸ್ಟ್ರೇಷನ್ ಇದೆ, ಆದರೆ 3rd ಓನರ್ ರಿಜಿಸ್ಟ್ರೇಷನ್ ಚಿಕ್ಕಬಳ್ಳಾಪುರದಲ್ಲಿ ತೋರಿಸ್ತಾ ಇದೆ ಅಂಥೇಳಿ ಕನ್ಸರ್ನ್ RTO ಅವ್ರನ್ನೆಲ್ಲ ಮಾತಾಡಿದಾಗ ನಮಗೆ 7:15 ಗೊತ್ತಾಗಿದ್ದು. ಅದು ಮನೋಜ್ ಕುಮಾರ್ ಅನ್ನೋ ಹುಡುಗನ ಹೆಸರಲ್ಲಿದೆ, ಮುಷ್ಟೂರು. ಡ್ರೈವರ್ ಬಂದು ಕೊಂಡೇನಹಳ್ಳಿ ಹುಡುಗ, ಅವರು ಹೊಸಕೋಟೆ ಸಮೀಪದವರು ಅಂತ ಫಸ್ಟ್ ಹೇಳ್ತಾರೆ, ನಂತರ ಕಾರಹಳ್ಳಿ ಅಂತ ಹೇಳ್ತಾರೆ. ಅದಾದಮೇಲೆ ಡೀಟೇಲ್ಸ್ ಮಾಹಿತಿ ತಗೊಂಡಾಗ ಅವ್ರು ಯಾವುದೋ ಪ್ಯಾರಾಲಿಸಿಸ್ ಆಗಿತ್ತು, ಅದನ್ನು ಔಷಧಿ ಪಡೆಯೋಕ್ಕೆ ಅಂತ ಹೋದಾಗ ಅಪಘಾತ ಆಗಿ ಒಂದು ಮಗು ಸೇರಿದಂತೆ ಒಟ್ಟು 6 ಜನ ಅಪಘಾತದಲ್ಲಿ ಇದಾಗಿದ್ದಾರೆ. ಈಗಾಗಲೇ ಅಲ್ಲಿ ನಾನು ಹಾಸನ್ SP ಅವ್ರನ್ನ ಮಾತಾಡಿದ್ದೀನಿ, ಪೋಸ್ಟ್ ಮಾರ್ಟಮ್ ಮುಗಿದಿದೆ, ಅವ್ರನ್ನ ಕರ್ಕೊಂಬರ್ತಿದ್ದೀವಿ. ನಾನು ಈ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ, ಅವರು ಈ ಕುಟುಂಬಕ್ಕೆ ಒಬ್ಬೊಬ್ಬರಿಗೆ 2 ಲಕ್ಷ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅದೇ ಸಂದರ್ಭದಲ್ಲಿ ನಾನು ಫೋನ್ ಮಾಡಿದ್ರೆ ನಮ್ಮ ಮಾಜಿ ಶಾಸಕರಾದಂಥ SM ಮುನಿಯಪ್ಪ ಸಾಹೇಬ್ರ ಮಗ ಮಂಜು ಅವರು, ಅಣ್ಣ ಆ ಕಾರಲ್ಲಿ ತೀರೋಗಿದ್ದಾರಲ್ಲ ಅವ್ರ ಮಕ್ಕಳನ್ನ ವಿಧಿಯಾಟ ಹೆಂಗಿರುತ್ತೆ, ಕಾರಲ್ಲಿ ಜಾಗ ಇಲ್ಲ ನೀವಿರಿ ಅಂತ ಆ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಅವ್ರು ಹೋಗಿರ್ತಾರೆ. ಈಗ 2 ಮಕ್ಕಳು, ಒಂದು ಮಗು 6ನೇ ಕ್ಲಾಸು, ಒಂದು ಮಗು 4ನೇ ಕ್ಲಾಸ್ ಓದ್ತಾ ಇದೆ. ಸೊ ನನಗೂ ಬೆಳಗ್ಗೆಯಿಂದ ಭಾಳ ನೋವಾಯಿತು. ನಾನೀಗ ನಾಳೆನೇ 2 ಮಕ್ಕಳ ಹೆಸರಲ್ಲಿ ಮುದ್ದೇನಹಳ್ಳಿ ಪೋಸ್ಟ್ ಆಫೀಸಲ್ಲಿ ನನ್ನ ದುಡ್ಡಲ್ಲಿ ಅವರಿಬ್ಬರಿಗೂ 1 ಲಕ್ಷ ಡಿಪಾಸಿಟ್ ಮಾಡ್ತೀನಿ. ಇವರು ಮದುವೆ ವಯಸ್ಸಿಗೆ ಬಂದಾಗ ನಾನು ಶಾಸಕನಾಗಿರ್ತಾನೋ ಆಗಿರಲ್ವೋ, ಅವ್ರ ಅಣ್ಣನ ಸ್ಥಾನದಲ್ಲಿ ನಿಂತು ನಾನೇ ಮದುವೆ ಮಾಡ್ತೀನಿ. ಇವತ್ತು ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಈಗ ಈ 2 ಮಕ್ಕಳು ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ನಾನು 2 ಮಕ್ಕಳ ಭವಿಷ್ಯವನ್ನು ನಾನು ನೋಡ್ಕೊತೀನಿ. ಇವರಿಬ್ಬರಿಗೂ ನಾನು ನಾಳೆನೇ 1 ಲಕ್ಷ ಡಿಪಾಸಿಟ್ ಮಾಡ್ತೀನಿ. ಅವ್ರಿಗೇನು ಸಾಧ್ಯನೋ ನನ್ನ ಕೈಯಲ್ಲಿ ನಾನು ಮಾಡ್ತೀನಿ. ಅವ್ರ ಶಿಕ್ಷಣಕ್ಕೆ ಇದೆಲ್ಲ ಮುಗೀಲಿ, ಒಂದು ಒಳ್ಳೆ ಕಡೆ ಅವರು ಇಲ್ಲೇ ಓದ್ತಾರೋ ಇಲ್ಲ ಎಲ್ಲಿ ಓದ್ತಾರೋ ಅದು ನನ್ನ ಜವಾಬ್ದಾರಿ. ಈಗಾಗಲೇ ಅಪ್ಪ ಅಮ್ಮ ಇಲ್ದ್ರೆ 50ಕ್ಕೂ ಹೆಚ್ಚು ಮಕ್ಕಳನ್ನ ನಾನು ಓದಿಸ್ತಾ ಇದ್ದೀನಿ. ಇವ್ರ ಜವಾಬ್ದಾರಿನೂ ನಂದೇ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಧೈರ್ಯವಾಗಿರಬೇಕು, ಅಳಬಾರ್ದು. ಈ ಸಮಾಜ ನಿಮ್ಮನ್ನು ನೋಡಿ ಮಾದರಿಯಾಗಿ ಬದುಕೋ ಥರ ಬದುಕಬೇಕು. ಈಗ ನಾನು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಥರನೇ ಒಂದೇ ದಿನ ತಂದೆ ತಾಯಿನ ಕಳ್ಕೊಂಡು ಎಷ್ಟು ಕಷ್ಟ ಆಯಿತು. ಆವಾಗ ನನಗೆ ಪ್ರದೀಪ್ ಈಶ್ವರ್ ಇಲ್ಲ, ನಿಮಗೆಲ್ಲ ನಾನಿದ್ದೀನಿ. ಅಳಬಾರ್ದು, ಓಕೆ? ನಾನಿದ್ದೀನಿ ನಿಮ್ಮ ಜೊತೆ. ಅವ್ರ ಕುಟುಂಬಕ್ಕೆ ಹೇಳ್ತೀನಿ, ಅಣ್ಣ ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಅವ್ರನ್ನ ಕಾಪಾಡ್ಕೊತೀನಿ, ಓಕೆನಾ? ನೀವು ದಯವಿಟ್ಟು ಇದು ವಿಧಿಯಾಟ, ಇದ್ರ ಮುಂದೆ ಎಲ್ಲರೂ ಇದಾಗಬೇಕು. ನಾನಿದ್ದೀನಿ, ಧೈರ್ಯವಾಗಿರಿ ಅಮ್ಮ. ನಾನೀಗ ಅದನ್ನ ಆದಷ್ಟು ಇದು ಬೇಗ ಎಲ್ಲಿ ಮಣ್ಣು ಕಾರಹಳ್ಳಿಯಲ್ಲೇ ಮಾಡೋದಾ ಏನು ಮಾಡ್ತಾರೋ ಅವ್ರು ಏನಾನ ಎತ್ಕೊಂಡು ನಾನು ವಿಚಾರಿಸ್ತೀನಿ ಅಣ್ಣ, ವಿಚಾರಿಸಿ ನಾನು ನಮ್ಮ ನಂದಿ ಸ್ಟೇಷನ್ ಅವ್ರಿಗೆ ಹೇಳ್ತೀನಿ, ಸ್ವಲ್ಪ ಹತ್ರ ಇದ್ದೀನಿ ಆಮೇಲೆ ಧೈರ್ಯವಾಗಿರಿ. ಇನ್ನು ಮೃತರನ್ನ ಕಳೆದುಕೊಂಡ ಕುಟುಂಬಸ್ಥರ ರೋಧನೆ ಮುಗಿಲು ಮುಟ್ಟುವಂತಿತ್ತು. ಶಾಸಕ ಪ್ರದೀಪ್ ಈಶ್ವರ್ ಅವರು ಮೃತರ ಮನೆಗೆ ಭೇಟಿ ನೀಡಿ ಭರವಸೆಯ ಮಾತು ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂತಾಗಿದೆ. ದೇವ್ರಿಗೆ ಸೋಕಾಗಿತ್ತು, ಅದಕ್ಕೆ ಕರ್ಕೊಂಡೋಗಿದ್ರು. ಅಲ್ಲೆಲ್ಲ ಚೆನ್ನಾಗಿ ನೋಡ್ತಾರೆ ಅಂತ 4 ಜನ, ಒಂದು ಡ್ರೈವರು, ಒಂದು 5 ಜನ ನಮ್ಮವ್ರು, ನಮ್ಮ ಅಕ್ಕ ಮಾವ, ತಂಗಿ ಗಂಡ, ಒಂದು ಮಗ. ಹಿಂಗಾಯ್ತು ಒಂದು ಬೆಳಗ್ಗೆ ಗೊತ್ತಾಯ್ತು. ಅವ್ರಿಗೆ 3, ಅಕ್ಕ ಅವ್ರಿಗೆ, ತಂಗಿ ಅವ್ರಿಗೆ 3. MLA ಅವ್ರು ಬಂದ್ರು, ಏನು ಹೇಳಿದ್ರು? ಬಂದು ನಾವು ನೋಡ್ಕೊಂತೀವಿ ಎಲ್ಲಾನು ಅಂತ ಹೇಳವ್ರೆ. ಮಕ್ಕಳನ್ನ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳವ್ರೆ ಏನೋ ಅವ್ರದ್ದು ಮದುವೆ ವಯಸ್ಸಿಗೆ ಬಂದಾಗ ನಾವೇ ಫಿಕ್ಸೆಟ್ ಮಾಡ್ತೀವಿ ಅಂತ ಹೇಳವ್ರೆ ನಿಮ್ಮವ್ರು ಯಾರು? ಹೆಸರುಗಳೇನವರು? ನಾರಾಯಣಪ್ಪ, ಸುನಂದ, ನೇತ್ರಾವತಿ, ರವಿ, ಚೇತನ್ ಕುಮಾರ್. ಮಗುದು ಜಾಸ್ತಿ ಅನ್ನ ನಮ್ಮ ತಂಗಿನ ಆಸ ಜಾಸ್ತಿ ನಮಗೆ. ಮಕ್ಕಳು ನಾವ್ ಹೆಂಗ್ ನೋಡ್ಕೊಳ್ಳೋದು? ಅಮ್ಮ ಅಪ್ಪ ಇಬ್ರು ಇಲ್ಲ, ಏನಂತ ಅವ್ರಿಗೆ ನಾವು ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ ಸರ್, ಏನ್ ಮಾಡ್ಲಿ? ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಬಂಧಿಕರಂತೆ ಮದುವೆಗೆ ಬಂದಿದ್ದ ಖತರ್ನಾಕ್ ಕಳ್ಳನೋರ್ವ ಮಹಿಳೆಯೊಬ್ಬರ ಕತ್ತಿನಲ್ಲಿದ್ದ ಚಿನ್ನದ ನೆಕ್ಲೆಸ್ ಕದಿಯಲು ಯತ್ನಿಸಿದ್ದಾನೆ. ಸ್ಥಳದಲ್ಲೇ ಸಿಕ್ಕಿಬಿದ್ದ ಚೋರನಿಗೆ ಸಾರ್ವಜನಿಕರು ಧರ್ಮದೇಟು ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ.
ಗೌರಿಬಿದನೂರು ನಗರದ ಸಾಯಿ ಫಂಕ್ಷನ್ನಲ್ಲಿ ಮದುವೆ ಕಾರ್ಯಕ್ರಮವೊಂದು ನಡೆಯುತ್ತಿತ್ತು. ಯಶವಂತಪುರ ಮೂಲದ ಶ್ವೇತಾ ಮತ್ತು ನವೀನ್ ದಂಪತಿ ಮದುವೆಗೆ ಬಂದಿದ್ದರು. ಮದುವೆ ಮನೆಯಲ್ಲಿ ಮದುವೆಗೆ ಬಂದವನಂತೆ ಆಂಧ್ರದ ಪರಗಿ ಮೂಲದ ನರೇಶ್ ಎಂಬಾತ ಎಲ್ಲರೊಂದಿಗೆ ಮಾತಾಡಿಕೊಂಡು ಇದ್ದನಂತೆ. ಮದುವೆಗೆ ಬಂದಿದ್ದ ಶ್ವೇತಾ ಬಳಿ ಏನನ್ನೋ ಕೇಳುವ ರೀತಿಯಲ್ಲಿ ಬಂದು ಕತ್ತಿನಲ್ಲಿದ್ದ 30 ಗ್ರಾಂ ತೂಕದ ನಕ್ಲೆಸ್ ಕಸಿದು ಅವರ ಬಾಯಿ ಮುಚ್ಚಿ ಪೆಪ್ಪರ್ ಸ್ಪ್ರೇ ಹೊಡೆದು ಕೋಣೆಯೊಂದರಲ್ಲಿ ತಳ್ಳಿ ಓಡಿ ಹೋಗಲು ಪ್ರಯತ್ನಿಸಿದ್ದಾನೆ. ಈ ವೇಳೆ ಜೋರಾದ ಶಬ್ದ ಹಾಗೂ ಚೀರಾಟ ಕೇಳಿ ಮದುವೆಗೆ ಬಂದಿದ್ದವರು ಕಳ್ಳನನ್ನ ಹಿಡಿದು ಧರ್ಮದೇಟು ನೀಡಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿಯನ್ನ ವಶಕ್ಕೆ ಪಡೆದು ದೂರನ್ನ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7ರಿಂದ 10ನೇ ತರಗತಿ ಓದಿರಬೇಕು ಹಾಗೂ ಯಾವುದೇ ಪದವಿಯಾದರೂ ಓದಿರಬಹುದು. ವೇತನ 9ರಿಂದ 15 ಸಾವಿರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 7022297221. ಮತ್ತೊಮ್ಮೆ 7022297221. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಪ್ರಶಾಂತವಾದ ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಟೆಡ್ ಕೂಡ ಅಪ್ರೂವ್ಡ್ ಆಗಿರುವಂತಹ ಈ ಖಾತಾ ಸೈಟುಗಳು ಮಾರಾಟಕ್ಕಿವೆ. ಸ್ಥಳ ವಾರ್ಡ್ ನಂಬರ್ 22, HS ಗಾರ್ಡನ್, ಬಚ್ಚರಡಿ ಲೇಔಟ್, ಚಿಕ್ಕಬಳ್ಳಾಪುರ. ಪಕ್ಕ ವಾಸ್ತು ಇರುವ ನಾರ್ತ್ ಅಂಡ್ ಈಸ್ಟ್ ಕಾರ್ನರ್ ಸೈಟುಗಳು ನಿಮಗಾಗಿ ಸಿದ್ಧಗೊಂಡಿದೆ. ನೀರು, UGD ಪಾರ್ಕ್, ಕಾಂಕ್ರೀಟ್ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9535354585 9035386212. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikballapur, which is just 5 kilometers away from Chikballapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB PCMCS ವಾಣಿಜ್ಯ ವಿಭಾಗ, EPAS EBACS ಡಿಗ್ರಿ, BCom BBA MCom. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್, ಬಶೆಟ್ಟಹಳ್ಳಿ ಗೇಟ್, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ತಾಲೂಕಿನಲ್ಲಿಯೇ ICSE ಪಠ್ಯಕ್ರಮ ಹೊಂದಿರುವ ಏಕೈಕ ಶಾಲೆ.
2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. 5ರಿಂದ 10ನೇ ತರಗತಿವರೆಗೆ ಹಾಸ್ಟೆಲ್ ದಾಖಲಾತಿಗಳು ಸಹ ಪ್ರಾರಂಭವಾಗಿದೆ. ಉತ್ತಮ ಶೈಕ್ಷಣಿಕ ತರಗತಿಗಳು, ಮನರಂಜನೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ಒತ್ತು, ಉಚಿತ ಸಾರಿಗೆ ಸೌಲಭ್ಯ, ವಿಶಾಲವಾದ ವಸತಿ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಕೊಠಡಿ ಸೌಲಭ್ಯವಿದೆ. ಶುಚಿ, ರುಚಿ ಹಾಗೂ ಆರೋಗ್ಯಕರ ಊಟ, ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ಸೌಲಭ್ಯ, ದಿನದ 24 ಗಂಟೆಯೂ ಸಹ ಮಕ್ಕಳ ಸುರಕ್ಷತೆಯ ಮೇಲೆ ನಿಗಾ ವಹಿಸಲಾಗುವುದು. ಅತ್ಯುತ್ತಮ CISCE ಡೇ ಸ್ಕಾಲರ್ಶಿಪ್ ಮತ್ತು ಬೋರ್ಡಿಂಗ್ ಹೊಂದಿದೆ. ಇನ್ನೇಕೆ ತಡ, ನಿಮ್ಮ ಮಗುವಿನ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಅತ್ಯುತ್ತಮವಾದ ಶಿಕ್ಷಣ ಸಹಿತ ವಸತಿ ಸೌಲಭ್ಯವನ್ನು ಉಡುಗೊರೆಯಾಗಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9902148504, ಮತ್ತೊಂದು 7026148504, ಮಗದೊಂದು 7090148504. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು, ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. PUC, ಕಾಮರ್ಸ್, EBACS, HEBA, ಆರ್ಟ್ಸ್, HEPS, ಡಿಗ್ರಿ, BCA, BCom, BA. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. ಅನದರ್ ನಂಬರ್ 08156459051. ಬೆಸ್ಟ್ PU ಮತ್ತು ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಬೋಧನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವವಿರುವ ಗಣಿತಶಾಸ್ತ್ರಜ್ಞ ಡಾಕ್ಟರ್ ರಘುನಾಥ್ ರವರ ಸಾರಥ್ಯದಲ್ಲಿ ಪ್ರಾರಂಭವಾಗಿ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದೆನಿಸಿಕೊಂಡಿದೆ ಬೆಸ್ಟ್ PU ಕಾಲೇಜು. 2024ರ IIT JEE ಪರೀಕ್ಷೆಗಳಲ್ಲಿ ಆಲ್ ಇಂಡಿಯಾ 2553ನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿರುವ ಏಕೈಕ ಕಾಲೇಜು ಬೆಸ್ಟ್ PU ಕಾಲೇಜು. BCom ಮತ್ತು BCA ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿರುವ ಏಕೈಕ ಡಿಗ್ರಿ ಕಾಲೇಜು. ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC ವಿತ್ CET, ನೀಟ್ ಕೋಚಿಂಗ್. ಕಾಮರ್ಸ್, EBACS, ಡಿಗ್ರಿ, BCom ಮತ್ತು BCA. ವಿಶೇಷ ಸೂಚನೆ: SSLC ಹಾಗೂ PUCಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಶಿಕ್ಷಣವನ್ನ ನೀಡುತ್ತಿರುವ ಜಿಲ್ಲೆಯ ಏಕಮಾತ್ರ ಕಾಲೇಜು ಬೆಸ್ಟ್ PU ಮತ್ತು ಡಿಗ್ರಿ ಕಾಲೇಜು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. ಅನದರ್ ನಂಬರ್ 9535553012. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555D TMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555D TMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555D TMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ
ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. Indus 555 DDMT, pure, strong, super bonding. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಗಣಿಗಾರಿಕೆಗಳ ಅಡ್ಡೆಯಾಗಿರುವ ಕಣಿವೆ ನಾರಾಯಣಪುರದ ಬಳಿ ಪ್ರತಿನಿತ್ಯ ಸಾವಿರಾರು ಟನ್ ಜಲ್ಲಿ, ಎಂಸ್ಯಾಂಡ್ ಹೊತ್ತು ನೂರಾರು ಟಿಪ್ಪರ್ ಲಾರಿಗಳು ಸಂಚಾರ ಮಾಡುತ್ತವೆ. ಆದರೆ ಚಾಲಕರು ಅಡ್ಡಾದಿಡ್ಡಿ ಚಾಲನೆಯಿಂದ ಒಂದಲ್ಲ ಒಂದು ಅನಾಹುತಗಳಾಗುತ್ತಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗುತ್ತಿದ್ದಾರೆ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ತಾಲೂಕಿನ ಭಾಗದಲ್ಲಿ ಹೆಚ್ಚು ಗಣಿಗಾರಿಕೆ ನಡೆಸುವ ಪ್ರದೇಶ ಅಂದರೆ ಅದು ಮುದ್ದೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಣಿವೆ ನಾರಾಯಣಪುರ ಬಳಿ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ. ಅವರದ್ದೇ ರಾಜ್ಯ, ಅವರದ್ದೇ ಆರ್ಭಟ ಎಂಬಂತೆ ಯದ್ವಾತದ್ವಾ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇಲ್ಲಿ ಪ್ರತಿಷ್ಠಿತ ರಾಜಕೀಯ ನಾಯಕರುಗಳ ಮತ್ತು ಬಿಸಿನೆಸ್ ಮ್ಯಾನ್ಗಳ ಗಣಿಗಾರಿಕೆಗಳು ಇದ್ದು, ಇಲ್ಲಿಂದ ಸಾವಿರಾರು ಟನ್ಗಳಷ್ಟು ಎಂಸ್ಕ್ಯಾಂಡ್ ಜಲ್ಲಿ ಟಿಪ್ಪರ್ಗಳ ಮೂಲಕ ಬೆಂಗಳೂರು, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ತುಮಕೂರು, ಕೋಲಾರ ಇನ್ನಿತರೆ ಜಿಲ್ಲೆಗಳಿಗೆ ರವಾನೆಯಾಗುತ್ತದೆ. ಆದರೆ ಗಣಿಗಾರಿಕೆಗೆ ಅಂಟಿಕೊಂಡಿರುವ ಕಣಿವೆ ನಾರಾಯಣಪುರ ಗ್ರಾಮದ ನಿವಾಸಿಗಳು ಮಾತ್ರ ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಇದರಿಂದ ಕೆರಳಿದ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ಗಾಡಿಗಳು ಬಂದ್ರೆ ಕಣ್ ತೆಗಿಯಕ್ಕಾಗಲ್ಲ. 3-4 ಗಾಡಿ ಹಿಂದೆ ಡಿ ಸಾಹೇಬ್ಗಳು, ಎಜಿ ಸಾಹೇಬ್ಗಳು, GS ಕಲ್ಲವರು ಎಲ್ಲ ಚೆನ್ನಾಗಿ ಕೇಳ್ಬೇಕು. ಇದು ನಮ್ ಗ್ರಾಮ ತೊಂದರೆ ಆಗೋಗ್ಬಿಟ್ಟದೆ. ಮೊನ್ನೆ ಕುರಿಗಳು ನೋಡಿ ಮ್ಯಾಕ್ಗಳು ನೋಡಿದ್ರೆ ಅಷ್ಟು ಹೋದ್ವು. ಅವ್ರಿಗೆ ಯಾವ ಕೈ ಕಾಲು ಮುರಿದೋಯ್ತು. ಯಾರು ನೋಡ್ತಾರ, ಯಾರು ಇದು ಮಾಡ್ತಾರ? ನೀರು ಹಾಕೋದು ಲಾರಿಗಳವರು ಇಲ್ಲ, ಈ ಪ್ಯಾಡಿಗಳವರು ಇಲ್ಲ. ಈ ಗ್ರಾಮದಾಗ ನಾವು ಓಡಾಡಕ್ಕೂ ಆಗಲ್ಲ, ನಾವು ಸಂಸಾರ ಮಾಡಕ್ಕೂ ಆಗಲ್ಲ. 3-4 ಕಿಲೋಮೀಟರ್ ಇರ್ಬೇಕು ದೂರ. ಈ ತಗೊಂಡೋಗಿ ಊರ್ ಕಾಲ ಮನೆಗಳ ಕಾಲ ಪ್ಯಾಡಿಗಳು ಮಾಡ್ಯವ್ರೆ. ನಾವ್ ಹೆಂಗ್ ಮಾಡ್ಬೇಕು, ಹೆಂಗ್ ಬದುಕ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡ್ತಾ ಇದೀರಿ ನೀವು? ಎಲ್ಲ ಇರ್ಬೇಕು. ಗಾಡಿ ಯಾರ್ದು ನಮಗ್ ಗೊತ್ತಿಲ್ಲ. ಯಾರೋ ಬರ್ತಾರ ಓದ್ತಾರ 100 ಜನ. ನಾವ್ ಯಾರು ನೋಡವೆ, ಯಾವ ಗಾಡಿ ಅಂತ ನೋಡವೆ, ಯಾವ ಹೆಸರು ಅಂತ ನೋಡವೆ. 100 ಗಾಡಿಗಳು ಬಿಟ್ಟವ್ರೆ. ನೀವು ಯಾರೇ ಆಗ್ಲಿ ನೋಡಿ, ಯಾರೇ ಆಗ್ಲಿ, DC ಆಗ್ಲಿ, DSP ಆಗ್ಲಿ, GS ಕಲರ್ ಆಗ್ಲಿ, AC ಆಗ್ಲಿ, DC ಆಗ್ಲಿ, ಯಾರೇ ಆಗ್ಲಿ, ನಮ್ ಕ್ವಾರಿ ವ್ಯಾಗ್ಗಳು ತೆಗಿಬೇಕು. ನಮ್ ಗ್ರಾಮ ತೊಂದರೆ ಆಗ್ಬಿಟ್ಟದೆ. ನೀವೇ ಬಂದ್ ನೋಡ್ರಿ ಎಷ್ಟು ಗಾಡಿಗಳು ಬರ್ತಾವ. 3-4 ಗಾಡಿ ಹಿಂದಿಂದೇನೆ ಕೊಂಡು ತೆಗಿಯಕ್ಕಾಗಲ್ಲ. ಅವ್ರ ಲಾರಿಗೆ ಇವ್ರು ಕೂತ್ಬೇಕು, ಇಲ್ಲ ಅವ್ರ ಗಾಡಿಗೆ ಅವ್ನು ಕೂತ್ಬೇಕು. ಏನ್ ಮಾಡ್ಬೇಕು ನಾವು? ಯಾವ ಶಾಸ್ತ್ರಿಗಳು ಯಾರು ಮಾಡ್ತಾರ? ತೆಗಿಬೇಕು ಅಂದ್ರೆ ಎಲ್ಲಿ ತೆಗೆದ್ರು? ಮನೆ ಮಾತಾಡ್ 160 ಪ್ಯಾಕೆಟ್ಗಳು ಹೋದ್ರು, ಎಲ್ಲಿ ತೆಗಿಲ್ಲ, ಏನು ಇಲ್ಲ. ಯಾರು ನೋಡ್ತಾರ? ಅವ್ರ ಪಾಡಿಗೆ ಅವ್ರದ್ದು ಇರ್ತಾರ, ಇವ್ರ ಪಾಡಿಗೆ ಇವ್ರು ಇರ್ತಾರ. ನಮ್ಮ ಎಷ್ಟು ಹಳ್ಳಿಗಳು ಯಾರು ಓಡಾಡಕತ್ತ ಇಲ್ಲ, ಕಣ್ಣು ತೆಗಿಯಾಕತ್ತ ಇಲ್ಲ. ನಮ್ ಗ್ರಾಮದಾಗ ಇಷ್ಟು ಜನ ಓಡಾಡ್ತಾರ, ಯಾರ್ಗೂ ಮಾತಾಡಾವಿ, ಈಗ ಮಾಡಾವಿ, ಪ್ಯಾಕೆಟ್ಗಳು ನಿಲ್ಸಾವಿ, ಇಲ್ಲ ಗಾಡಿಗಳು ನಿಲ್ಸಾವಿ, ಯಾರ್ಗೂ ತಿಳಿತಾ ಇಲ್ಲ. ಲಾರಿ ಮುಂದೆ ಬರ್ತಾನೆ ಲಾರಿ ಮುಂದೆ ಹೋಗ್ತಾರೆ, ಗಾಡಿಯಿಂದ ಬರಕ್ಕಾಗಲ್ಲ. ಲಾರಿಗಳು ಅದು ಓದ್ತಾ ಇರ್ತಾವ ಹಿಂದಿಂದೇನೆ. ಏನು ಹೊಗೆ ಮನ್ಯಾಗ ಒಲೆಗೆ ಓದ್ತದ. ಕಣ್ಣು ಮುಚ್ಕೊಂಡು ಹೋಗ್ಬೇಕು, ಇವ್ನು ಕಣ್ಣು ಮುಚ್ಕೊಂಡು ಗಾಡಿ ಕಿಕ್ಬೇಕು, ಅವನು ಸಾಯ್ಬೇಕು. ಹಿಂಗ ಆಗ್ಬಿಟ್ಟದಪ್ಪ ನೋಡ್ರಿ. ಯಾರು ಏನು ಇದ್ರ ಶೋಗಿಸ್ಕೊತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ. ನೋಡಿ ಗಾಡಿ ನೋಡ್ರ, ಲಾರಿ ನೋಡ್ರ, ಲಾರಿ ಹಸ್ತಾರ ಅದೇ, ಗಾಡಿ ಇಸ್ತಾರ ಅದೇ. ಇನ್ನು ಈ ಕ್ರಷರ್ಗಳಿಂದ ಎಂಸ್ಕ್ಯಾಂಡ್ ಜಲ್ಲಿ ಹೊತ್ತು ಬರುವ ಟಿಪ್ಪರ್ಗಳು ಮಿತಿ ಮೀರಿದ ವೇಗದಲ್ಲಿ ಸಂಚಾರ ಮಾಡುತ್ತೆ. ಗ್ರಾಮಸ್ಥರು, ಸಾರ್ವಜನಿಕರು ಈ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಭಯ ಪಡುವ ಸ್ಥಿತಿ ಎದುರಾಗಿದೆ. ಕಳೆದ 4-5 ತಿಂಗಳುಗಳಿಂದ 3-4 ಅಪಘಾತಗಳು ಸಂಭವಿಸಿದೆ. ಶನಿವಾರ ರಾತ್ರಿ ಕಣಿವೆ ನಾರಾಯಣಪುರದ ಗ್ರಾಮದ ಮೂರ್ತಿ ಮತ್ತು ಅವರ ಕುಟುಂಬಸ್ಥರು ಕಾರಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆಂದು ಬರುವ ವೇಳೆ ಮುಂಬದಿಯಿಂದ ಅತಿ ವೇಗದಲ್ಲಿ ಬಂದ ಟಿಪ್ಪರ್ ಚಾಲಕ ಏಕಾಏಕಿ ಕಾರಿಗೆ ಡಿಕ್ಕಿ
ಡಿಕ್ಕಿ ಹೊಡೆದಿದ್ದಾನೆ. ಕಾರಿನಲ್ಲಿ ಇದ್ದ ಮೂರ್ತಿಗೆ ಗಂಭೀರ ಗಾಯಗಳಾಗಿದ್ದು, ಹಿಂಬದಿ ಕುಳಿತಿದ್ದ ಕುಟುಂಬಸ್ಥರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಟಿಪ್ಪರ್ಗಳ ಹಾವಳಿಯಿಂದ ಸಾವು ನೋವು ಹೆಚ್ಚಾಗುತ್ತಿದೆ, ಗಣಿಗಾರಿಕೆಯನ್ನ ನಿಲ್ಲಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ವೇಯನ್ಪುರದಲ್ಲಿ ಗಣಿಗಾರಿಕೆ ಆಗಿ ಕ್ಲಸ್ಟರ್ಗಳು ಯಥೇಚ್ಛವಾಗಿ ಇವತ್ತು ಮೊನ್ನೆ 30-40 ಕುರಿಗಳು ಮ್ಯಾಕೆಗಳು ಲಾರಿಗಳು ಬಂದು ಆಕ್ಸಿಡೆಂಟ್ ಆಗ್ಬೋದು. ಇವತ್ತು ನಮ್ಮ ಧನಲಕ್ಷ್ಮಿ ಗಾಡಿ ಅಂಥದ್ದು ಬಂದು ಇವತ್ತು ನನ್ನ ತಂಗಿ ಗಂಡು ಕಾರ್ಗೆ ಆಕ್ಸಿಡೆಂಟ್ ಆಗಿ ಬಟ್ಟು ಏನು ಪ್ರಾಬ್ಲಮ್ ಆಗಿದ್ರ ದೇವ್ರು ಕಾಪಾಡವನೆ. ಬಟ್ ಡ್ರೈವರ್ಗೆ ಒಂದು ಸ್ವಲ್ಪ ನಮ್ಮ ತಂಗಿ ಗಂಡು ಕೇಟಾಗೈತೆ. ಆದರೂ ಇವತ್ತು ಕನ್ವೇಯನ್ಪುರದಲ್ಲಿ ಇಷ್ಟು ಕ್ಲಸ್ಟರ್ಗಳೆಲ್ಲ ಇಷ್ಟ ಆಗಿ ರೋಡ್ಗಳಲ್ಲಿ ಯಾವುದೇ ಇದಕ್ಕೆ ಶಾಸಕರಾಗಿರೋರು ಗಮನನೇ ಹರಿಸ್ಕೊತಾ ಇಲ್ಲ. ಪ್ರದೀಪ್ ಈಶ್ವರ್ ಅವರು ಇದುವರೆಗೂ ಏನೇ ಆಗಲಿ ಗಣಿಗಾರಿಕೆ ನಡೀತಾ ಇದೆ, ಇಷ್ಟು ಆಕ್ಸಿಡೆಂಟ್ಗಳಾಗ್ತವೆ, ಏನೇ ಆಗಿದ್ರು ಗಣಿಗಾರಿಕೆಗಳಿಗೆ ತೊಂದರೆನೇ ಮಾಡ್ತಾ ಇಲ್ಲ, ಎಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ. ಇಷ್ಟು ಆಕ್ಸಿಡೆಂಟ್ಗಳು ಇವತ್ತು ಮೊನ್ನೆ 35-40 ಕುರಿಗಳು ಆಕ್ಸಿಡೆಂಟ್ ಆದ್ರೂ ಏನು ಕ್ರಮ ತಗೊಂಡಿಲ್ಲ. ಇವತ್ತು ಕಾರ್ ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ಬಟ್ ದೇವರು ಪುಣ್ಯ ಇವು ನಮಗೆ ಈಶ್ವರನು ಸಾಕ್ಷಿಯಾಗಿ ಇವತ್ತು ಏನು ತೊಂದರೆ ಆಗ್ದಿರ ನಮ್ಮ ದೇವ್ರು ಕಾಪಾಡವನೆ. ಅದಕ್ಕೆ ನನಗೆ ಒಳ್ಳೇದು. ಗಾಡಿಗಳು ಓಡಾಡಾಗಿದೆ, ಧೂಳು ಓಡಾಡ್ತಾ ಇದೆ, ಯಾರು ಕ್ರಮ ತೆಗೆದುಕೊಳ್ತಾ ಇಲ್ಲ. ಇವಾಗ ಆಕ್ಸಿಡೆಂಟ್ ಆಗಿ ಇನ್ನೊಂದು ಮತ್ತೊಂದು ಆದ್ರೂ ಅದಕ್ಕೆ ಗಮನ ಹರಿಸ್ತಾ ಇಲ್ಲ. ಇವತ್ತು ನಮಗೆ ರಕ್ಷಣೆ ಕೊಡೋರು ಯಾರು ಇಲ್ಲ. ಇವತ್ತು ಇಷ್ಟೆಲ್ಲ ಆಗಿ ಇದು ಮಾಡಿದ್ರು ಯಾರಿಗೂ ರಕ್ಷಣೆ ಇಲ್ಲ, ಏನು ಮಾಡ್ತಾ ಇಲ್ಲ. ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು ಏನೇ ಆಗಲಿ ಇದು ಎಚ್ಚೆಚ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ರಮ ತಗೋಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಇನ್ನು ಅಪಘಾತ ಆಗುತ್ತಿದ್ದಂತೆ ಟಿಪ್ಪರ್ ಲಾರಿ ಚಾಲಕ ಪರಾರಿಯಾಗಿದ್ದು, ಗಂಭೀರ ಗಾಯಗಳಾಗಿದ್ದ ಕಾರಿನ ಚಾಲಕ ಮೂರ್ತಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ಯ ಚಿಕಿತ್ಸೆ ಪಡೆಯುತ್ತಿದ್ದು, ಸ್ಥಳಕ್ಕೆ ನಂದಿ ಪೊಲೀಸ್ ಠಾಣಾ ಸಿಬ್ಬಂದಿ ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿಯಲ್ಲಿ ಶ್ರೀ ಗಂಗಮ್ಮ ದೇವಿಯ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ತಮಟೆಯ ಸದ್ದಿಗೆ ಕರಗದ ನೃತ್ಯ ಜನಮನ ಸೆಳೆಯಿತು. ಸಾವಿರಾರು ಮಂದಿ ಸಾರ್ವಜನಿಕರು ಕರಗದ ನೃತ್ಯ ಕಂಡು ಭಕ್ತಿಭಾವ ಮೆರೆದರು. ಬಾಗೇಪಲ್ಲಿ ಪಟ್ಟಣದ ಶ್ರೀ ಗಂಗಮ್ಮ ದೇವಾಲಯದಿಂದ ರಾತ್ರಿ ಸುಮಾರು 10:20 ಸಮಯಕ್ಕೆ ಗರ್ಭಗುಡಿಯಿಂದ ಹೂವಿನ ಕರಗ ಹೊತ್ತ ಮೇಲೂರು ಧರ್ಮೇಂದ್ರ ಹೊರಬರುತ್ತಿದ್ದಂತೆ ಗೋವಿಂದ ನಾಮಸ್ಮರಣೆಯೊಂದಿಗೆ ಬರಮಾಡಿಕೊಂಡರು. ತಮಟೆ ನಾದಕ್ಕೆ ತಕ್ಕಂತೆ ಕರಗದ ನೃತ್ಯ ಕಂಡು ಸಾರ್ವಜನಿಕರು ಶಿಳ್ಳೆ ಚಪ್ಪಾಳೆಯೊಂದಿಗೆ ಸಂಭ್ರಮಿಸಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕರಗ ಸಾಗುತ್ತಿದ್ದಂತೆ ಮನೆಗಳಲ್ಲಿ ಕರಗಕ್ಕೆ ಮಡಿಲು ತುಂಬಿ ದೇವಿಯನ್ನು ಬರಮಾಡಿಕೊಂಡರು. ತಾಲೂಕು ಕಚೇರಿ ಮುಂಭಾಗ ಬಾಲಕಿಯರ ಸಂಕೀರ್ಣ ಆವರಣ, ಗೂಳೂರು ಸರ್ಕಲ್ ಬಳಿ ಕರಗವು ಅದ್ಭುತವಾದ ನೃತ್ಯ ಪ್ರದರ್ಶನ ನೀಡಿತು. ಸಹಸ್ರಾರು ಮಂದಿ ಭಕ್ತರು ಕರಗದ ಉತ್ಸವವನ್ನು ಕಂಡು ಸಂಭ್ರಮಿಸಿದರು.
ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಕರಗ ಮಹೋತ್ಸವ ಪ್ರಯುಕ್ತ ಪಟ್ಟಣದ ಬೈಲಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಗೇಪಲ್ಲಿ ಗ್ರಾಮ ದೇವತೆಯಾದಂತಹ ಗಂಗಮ್ಮ ದೇವಿಯ ಒಂದು ಕರಗ ಮಹೋತ್ಸವದಲ್ಲಿ ವಿಶೇಷವಾಗಿ ಕಳೆದ ಒಂದು 40-50 ವರ್ಷಗಳ ಇತಿಹಾಸವುಳ್ಳ ಕರಗ ಮಹೋತ್ಸವ ವಿಜೃಂಭಣೆಯಿಂದ ಲಕ್ಷಾಂತರ ಜನ ಈ ಭಾಗದಲ್ಲಿ ಸೇರುವಂಥ 1 ಲಕ್ಷಕ್ಕಿಂತ ಹೆಚ್ಚು ಭಕ್ತಾದಿಗಳು ಸೇರಿ ಈ ಒಂದು ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಸಹ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು ನಮ್ಮೆಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಒಂದು ವಿಶೇಷವಾಗಿ ಮೊಟ್ಟೆ ಇಡ್ಲಿ ಮತ್ತು ಅನ್ನದಾನವನ್ನು ಏರ್ಪಾಡು ಮಾಡಿದ್ದೀವಿ. ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಸಾವಧಾನವಾಗಿ ಸಂಜೆ ಒಂದು 7 ಗಂಟೆಯಿಂದ ಸ್ಟಾರ್ಟ್ ಆಗಿ ರಾತ್ರಿ 1 ಗಂಟೆವರೆಗೂ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಯಾಕಂದರೆ ಹಳ್ಳಿಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ವಿಶೇಷವಾಗಿ ಹೊಟ್ಟೆ ತುಂಬ ಎಲ್ಲ ನೆಮ್ಮದಿಯಾಗಿ ಆ ಕರಗ ಮಹೋತ್ಸವವನ್ನು ಕಣ್ತುಂಬಿಸಿಕೊಂಡು ಎಲ್ಲ ಸಂಪೂರ್ಣವಾಗಿ ನೋಡಲಿ ಅಂತ ಭಕ್ತಾದಿಗಳಿಗೆ ಒಂದು ವಿಶೇಷವಾದ ಅನ್ನದಾನವನ್ನು ಮಾಡ್ತಾ ಇದ್ದೀವಿ. ಕರಗ ಮಹೋತ್ಸವದ ಪ್ರಯುಕ್ತ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು, ಜೆಎಂಎಫ್ಸಿ ನ್ಯಾಯಾಧೀಶರಾದ ರಂಗಸ್ವಾಮಿ, ಕರ್ನಾಟಕ ರಾಜ್ಯ ಜೆಡಿಎಸ್ ಯುವ ಬ್ರಿಗೇಡ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮುದ್ದಲಪಲ್ಲಿ ರಾಜಾರೆಡ್ಡಿ ಶ್ರೀ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಗಂಗಮ್ಮ ದೇವಾಲಯ ಟ್ರಸ್ಟ್ನ ಸದಸ್ಯರಾದ ಎಜಿ ಸುಧಾಕರ್, ಬಿಆರ್ ನರಸಿಂಹನಾಯ್ಡು, ಮೇಸ್ತ್ರಿ ವೆಂಕಟೇಶ್, ಸೂರಿ, ಮರಿಯಪ್ಪ ಮತ್ತಿತರರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ದ್ರೌಪದಮ್ಮನವರ 62ನೇ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ವಿವಿಧ ಜಾನಪದ ಕಲಾ ತಂಡಗಳ ನೃತ್ಯ ಗಮನ ಸೆಳೆಯಿತು. ಕರಗ ಮಹೋತ್ಸವದಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದರು. ಬಾಪೂಜಿ ನಗರದಲ್ಲಿರುವ ಶ್ರೀ ಮಹೇಶ್ವರಾಂಬ ದೇವಾಲಯದಲ್ಲಿ 62ನೇ ವರ್ಷದ ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಮಹಿಳೆಯೊಬ್ಬರು ಕರಗ ಹೊರುವುದು ಶ್ರೀ ದ್ರೌಪದಮ್ಮನವರ ಕರಗದ ವಿಶೇಷವಾಗಿದೆ. ಶನಿವಾರ ರಾತ್ರಿ ಶ್ರೀ ಮಹೇಶ್ವರಮ್ಮ ದೇಗುಲದಿಂದ ಕರಗದ ಪೂಜಾರಿ ಕರಗವನ್ನ ತಲೆಯ ಮೇಲೆ ಹೊತ್ತು ಬರುತ್ತಿದ್ದಂತೆ ಸಿಳ್ಳೆ ಚಪ್ಪಾಳೆಯೊಂದಿಗೆ ಸಾರ್ವಜನಿಕರು ಬರಮಾಡಿಕೊಂಡರು. ತಮಟೆ ಸದ್ದಿಗೆ ವಿವಿಧ ಭಂಗಿಗಳಲ್ಲಿ ನೃತ್ಯ ಮಾಡಿ ಗಮನ ಸೆಳೆದರು. ಇನ್ನು ನಗರದ ಟೌನ್ ಹಾಲ್ ಬಳಿ ಕರಗದ ನೃತ್ಯಕ್ಕಾಗಿಯೇ ಬೃಹತ್ ವೇದಿಕೆಯನ್ನು ಸಿದ್ಧಪಡಿಸಲಾಗಿತ್ತು. ವೇದಿಕೆಯ ಮೇಲೆ ತಮಟೆ ಸದ್ದಿಗೆ ಕರಗದ ನೃತ್ಯವನ್ನು ಸಾವಿರಾರು ಸಾರ್ವಜನಿಕರು ಕಣ್ತುಂಬಿಕೊಂಡರು.
ವೇದಿಕೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಸಾಂಸ್ಕೃತಿಕ ಕಲಾ ತಂಡಗಳು ನೆರೆದಿದ್ದವರ ಗಮನ ಸೆಳೆಯಿತು. ರಾಜಕೀಯ ಮುಖಂಡರು ಸಹ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ.
ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ, ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178. ಮೊಬೈಲ್ ಸಂಖ್ಯೆ 9741670812. ಇಲ್ಲೊಂದು ಜಮೀನಿನಲ್ಲಿ ಕಳೆದ 10 ದಿನಗಳ ಅಂತರದಲ್ಲಿ 2 ಜಿಂಕೆಗಳು ಸಾವನ್ನಪ್ಪಿದೆ. ಜಿಂಕೆ ಸಾವಿಗೆ ಚಿರತೆ ಕಾರಣವೆಂಬ ಶಂಕೆಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. అది పొరలాడిచ్చిండేది కదా అదే ಚಿಂತಾಮಣಿ ತಾಲೂಕಿನ ಕಾಚಹಳ್ಳಿ ಗ್ರಾಮದ ರೈತ ಹರೀಶ್ ಎಂಬುವವರ ಜಮೀನಲ್ಲಿ ಕಳೆದ ಮೇ 15ರಂದು ಜಿಂಕೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿತ್ತು. ಇದೀಗ ಅದೇ ಜಮೀನಿನಲ್ಲಿ ಮತ್ತೊಂದು ಜಿಂಕೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದೆ. ಜಿಂಕೆ ಸಾವನ್ನಪ್ಪಿರುವುದು ಭಾನುವಾರ ಮುಂಜಾನೆ ಬೆಳಕಿಗೆ ಬಂದಿದ್ದು ರೈತ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಇನ್ನು ಈ ಬಗ್ಗೆ ರೈತ ಹರೀಶ್ ಮಾತನಾಡಿ, ಕಳೆದ 10 ದಿನಗಳಿಂದ 2 ಜಿಂಕೆಗಳು ಸಾವನ್ನಪ್ಪಿವೆ. ಈ ಹಿಂದೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಜಿಂಕೆ ಮೇಲೆ ಚಿರತೆ ದಾಳಿ ನಡೆಸಿರುವ ಶಂಕೆ ವ್ಯಕ್ತಪಡಿಸಿ ದೂರನ್ನು ನೀಡಿದಾಗ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಬೋನ್ ಅಳವಡಿಸಿಲ್ಲ. ಜಿಂಕೆ ಸಾವಿಗೆ ಚಿರತೆ ಎಂಬ ಶಂಕೆ ಇದೆ. ಇದರಿಂದ ಭಯದ ವಾತಾವರಣ ನಿರ್ಮಾಣವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. చెట్టు కొట్టే అది పొరలాడిచ్చిండేది కదా అదే ಕಾಚಿನಹಳ್ಳಿ ಮೋಟಮಕ್ಲಹಳ್ಳಿ ಮದುವೆ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಮೊನ್ನೆ ಇದೇ ಹೊಲದ ಥರ ನಮ್ಮ ಹೊಲದಲ್ಲಿ ಇದೇ ಥರ ಜಿಂಕೆ ಚಿರತೆ ಎಂದು ನಮಗೆ ಅನುಮಾನ. ಮತ್ತೆ ಅದೇ ಥರ ಜಿಂಕೆಯನ್ನು ಸಾಯಿಸಿದೆ. ಅದರಿಂದ ನಮಗೆ ಮೊನ್ನೆ ಬೋನ್ ಇಟ್ಟರು ಅದರಲ್ಲಿ ನಾಯಿಗಳು ಇಡ್ತಾ ಇಲ್ಲ, ಸುಮ್ಮನೆ ಬೋನ್ ಇರ್ತಾ ಇಲ್ಲೇ ನಾಯಿಗಳೇ ಇಡ್ತಾ ಇಲ್ಲ. ಆದ್ದರಿಂದ ಚಿರತೆ ಎಲ್ಲಿ ಬೀಳೋದು. ಅದರಿಂದ ಸ್ವಲ್ಪ ನಮಗೆ ಇಲ್ಲಿ ಭಯ ಇದೆ. ಫಾರೆಸ್ಟ್ ಅವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಪಂಚಾಯಿತಿಯ ಹೊಸೂರು ಗ್ರಾಮದಲ್ಲಿ ಚನ್ನರಾಯಸ್ವಾಮಿ, ಶನಿ ಮಹಾತ್ಮ ಸ್ವಾಮಿ ಹಾಗೂ ಮುತ್ತುರಾಯಸ್ವಾಮಿಯ ದೀಪೋತ್ಸವ, ಉಟ್ಲು ಪರಿಷೆ ಹಾಗೂ ಸಾಂಪ್ರದಾಯಿಕ ಕೋಲಾಟ್ಲು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಆಚಾರದಂತೆ ಕಾರ್ಯಕ್ರಮಗಳು ಗ್ರಾಮೀಣ ಸೊಗಡನ್ನು ಸಾರಿದವು.
ಉಟ್ಲು ಪರೀಕ್ಷೆಯಲ್ಲಿ ಗ್ರಾಮದ ಯುವಕರು ಉತ್ಸಾಹದಿಂದ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನಲ್ಲಿ ವಿದುರಾಶ್ವತ್ಥ ಕ್ಷೇತ್ರ ಪುರಾಣ ಪ್ರಸಿದ್ಧ ಅಶ್ವತ್ಥ ನಾರಾಯಣ ಸ್ವಾಮಿಯ ದೇವಾಲಯ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನವಿರುವ ಪುಣ್ಯಕ್ಷೇತ್ರವಾಗಿದೆ. ಮಕ್ಕಳಾಗದೇ ಇರುವ ದಂಪತಿಗಳಿಗೆ ಇದು ಅತ್ಯಂತ ಪ್ರಶಸ್ತವಾದ ಕ್ಷೇತ್ರಸ್ಥಾನ ಎಂಬ ನಂಬಿಕೆ ಇದೆ. ದೇವಸ್ಥಾನದ ಇಕ್ಕೆಲಗಳಲ್ಲಿ ಸಹಸ್ರಾರು ನಾಗರ ಕಲ್ಲುಗಳಿಂದ ತುಂಬಿವೆ. ಒಂದು ಕಾಲದಲ್ಲಿ ಈ ನಾಗಪ್ಪನ ಮೂರ್ತಿಗಳೆಲ್ಲ ವಿಶಾಲವಾದ ಅಶ್ವತ್ಥ ವೃಕ್ಷದ ಅಡಿಯಲ್ಲಿಯೇ ಪ್ರತಿಷ್ಠೆ ಮಾಡಲಾಗಿತ್ತು. ಈಗಿನ ನಾಗರ ಕಲ್ಲುಗಳ ಬಳಿ ಭಾನುವಾರ ನಾಗರ ಹಾವಿನ ಬಳಿ ನಾಗರ ಹಾವಿನ ಮರಿಗಳು ಭಕ್ತರ ಕಣ್ಣಿಗೆ ಬಿದ್ದಿವೆ. ಎಡೆಬಿಚ್ಚಿರುವ ಹಾವಿನ ಮರಿಗಳನ್ನು ಕಂಡು ಶ್ರೀ ಕ್ಷೇತ್ರಕ್ಕೆ ಬಂದಿದ್ದವರು ಭಕ್ತಿ ಭಾವದಿಂದ ನಮಿಸಿ ದೇವರ ಮೊರೆ ಹೋದರು. ಕಸದ ಬುಟ್ಟಿಗಳಲ್ಲಿ ಹಾಕಿ ಯಾರು ಎಲ್ಲದರಲ್ಲಿ ಬಿಸಾಕ್ಬೇಡಿ. ಶಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಜೀವಕ್ಕೆ ಕುತ್ತು ತಂದ ನಸುಕಿನ ಪ್ರಯಾಣ, ಕಾರು ಟ್ರಕ್ ನಡುವೆ ಭೀಕರ ಅಪಘಾತ, 6 ಮಂದಿ ದುರ್ಮರಣ. ಕಾರು ಟ್ರಕ್ ಭೀಕರ ಅಪಘಾತ ಪ್ರಕರಣ, ಮೃತರ ಮನೆಗೆ ಭೇಟಿ, ಅನಾಥರಾದ ಮಕ್ಕಳಿಗೆ ಆಸರೆಯಾದ ಶಾಸಕ ಪ್ರದೀಪ್ ಈಶ್ವರ್. ನೆಂಟನಂತೆ ಮದುವೆಗೆ ಬಂದ ಕಳ್ಳ, ಚಿನ್ನದ ನೆಕ್ಲೆಸ್ ಕದಿಯಲು ಯತ್ನ, ಧರ್ಮದೇಟು ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ ಸಾರ್ವಜನಿಕರು. ಮಿತಿ ಮೀರಿದ ಟಿಪ್ಪರ್ಗಳ ಹಾವಳಿ, ಕಾರು ಟಿಪ್ಪರ್ ನಡುವೆ ಅಪಘಾತ, ರೊಚ್ಚಿಗೆದ್ದ ಗ್ರಾಮಸ್ಥರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.